ಮೊದಲನೇ ಸಲ ಅಲ್ಲ, ವಿಷ ಪ್ರಯೋಗ ನಡೀತಿರೋದು ಎರಡನೇ ಸಲ. ನಯನಿ, ನೀನ್ ಹೇಳ್ತಿರೋದು ನಿಜ ದೊಡ್ಡ ಯಜಮಾನ್ರೆ. ದೇವಮ್ನವ್ರ ತಿಥಿ ದಿನ ಕೂಡ ಅವ್ರ ಮೇಲೆ ವಿಷ ಪ್ರಯೋಗ ನಡೀತು. ನಾನು ಯಜಮಾನ್ರು ಅಂತ ಕರೆದ ಕೂಡಲೇ ಅವ್ರ ಕೈಯಿಂದ ಗ್ಲಾಸ್ ಜಾರ್ ಬಿದ್ದು ಹೋಯ್ತು. ಯಜಮಾನ್ರೇ, 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 ಯಜಮಾನ್ರೇ. ಗೋವಿಂದ ಗೋವಿಂದ, ಒಂದು ಹನಿ ವಿಷ ಕುಡಿದ್ರೆ ಸಾಯ್ತಾಳೆ ಎಂದ್ಲು ಅಕ್ಕ. ಇದನ್ನೆಲ್ಲ ಹೊರಗೆ ಚೆಲ್ಲಿ ನಾವೇ ವಿಷ ಕುಡಿ ಹೋಗಿ ಮಾಡ್ತಿದ್ದಾಳೆ. ವಿಷ ಹಾಕಿ ಸಾಯಿಸ್ಬೇಕು ಅಂತಿರೋ ಆ ರಾಕ್ಷಸರು ಯಾರು? ಸ್ಟಾಪ್ ಇಟ್. ನಿಮ್ಗೇನಾದ್ರೂ ಹುಚ್ಚರು ಏನು ಹೇಳಿದ್ರು ಅದನ್ನ ನಂಬೋರ್ನೆಲ್ಲ ಹುಚ್ಚರೆ ಅಂತಾರೆ. ಕುಡಿದ್ರೆ ಯಾರಿಗೂ ಹುಚ್ಚು ಅಂತ ಗೊತ್ತಾಗುತ್ತೆ ವಿಶಾಲ್. ಕುಡಿಲಿಲ್ಲ ಅಂದ್ರೆ ಅಮ್ಮ ಸಿಗಾಕೋತಾರೆ. ಆದ್ರೂ ಅದರಲ್ಲಿ ವಿಷ ಬೆರೆಸಿದ್ದಾರೆ ಅಂತ ನಿಮಗೆ ಗೊತ್ತು ಯಜಮಾನ್ರೆ. ವಿಕ್ರಾಂತ್, ಈಗ ಇನ್ವೆಸ್ಟಿಗೇಷನ್ಗೆ ಅರ್ಜೆಂಟಾ? ಅದ್ರಲ್ಲಿ ವಿಷ ಇಲ್ಲ ಅಂತ ವಿಶಾಲೇ ನಂಬ್ತಾ ಇದ್ದಾನಲ್ಲ. ಇಲ್ಲ, ಇದರಲ್ಲಿ ವಿಷ ಬೆರೆಸಿದ್ದಾರೆ, ಇದು ನಿಜ. ನನ್ನ ಮಾತು ನಂಬಿ. ಬೆರೆಸಿದ್ದು ನಿನಗೆ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಾ ಇದ್ದೀವಿ. ಅದು ದೊಡ್ಡ ಮೋರೆ, ಅದು ನಂಬಿಕೆಯಿಂದ ಹೇಳ್ತಾ ಇದ್ದಾಳಲ್ಲಮ್ಮ. ವಿಶಾಲ್ದು ನಂಬಿಕೆನೇ ಅಲ್ವಾ ಡ್ಯಾಡ್? ಇವಾಗ ಯಾರು ಮಾತು ನಂಬೇಕು? ಯಾರ ಮಾತು ನಂಬೇಡಿ. ಇವಾಗ ನೋಡಿ ಯಜಮಾನ್ರೆ, ಹಠ ಮಾಡಕ್ ಹೋಗ್ಬೇಡಿ, ಪ್ರಾಣ ಹೋಗುತ್ತೆ ಯಜಮಾನ್ರೆ. ನಯನಿ ಮಾತನ್ನ ನಿರ್ಲಕ್ಷಿಸಬೇಡ ವಿಶಾಲ್. ವಿಲ್ ಯು ಪ್ಲೀಸ್ ಸ್ಟಾಪ್ ದಿಸ್ ನಾನ್ಸೆನ್ಸ್? ನಿನ್ನೆಯಿಂದ ಏನೂ ತಿಂದಿಲ್ಲ ಅಂತ ಅಮ್ಮ ನನಗೆ ಈ ಹಾಲು ತಂದು ಕೊಟ್ಟಿದ್ದಾರೆ. ಕೊಟ್ರೆ ಅದನ್ನ ಇಷ್ಟು ಇಶ್ಯೂ ಮಾಡ್ತೀರಾ? ಅಂದ್ರೆ ಹಾಲಲ್ಲಿ ವಿಷ ತಿಲೋತ್ತಮಾತೆನೇ ಬೆರೆಸಿರ್ಬೋದಾ? ಹೇಯ್, ಏನೇ ಮಾತಾಡ್ತಿದ್ಯಾ? ಜಾಸ್ತಿ ಮಾತಾಡಿದ್ರೆ ನಾಲ್ಗೆ ಕತ್ರಸಾಕ್ತೀನಿ ಇವಾಗ. ಬಾಯ್ ಮುಚ್ಚು. ಎಲ್ರ ಮುಂದೆ ಏನಿದು? ಅಷ್ಟಕ್ಕೂ ಇಂಥವ್ರ ಮುಂದೆ ಗಂಡ ಹೆಂಡತಿ ಜಗಳ ಆಡಿದ್ರೆ ಹೊರಗೆ ಹೋಗಿ ಪ್ರಚಾರ ಮಾಡ್ತಾರೆ. ನಯನಿ ವಿಶಾಲ್ ಕೂಡ ಗಂಡ ಹೆಂಡ್ತಿನೇ ಅತ್ತೆ. ಈಗ ನೀನು ಕುಡಿದಿದ್ಯಾ ಅಂತ ನನಗೆ ಗೊತ್ತಾಯ್ತು ಬಿಡು. ನೀ ಏನು ಮಾತಾಡಬೇಡ. ಅಮ್ಮವರು ನಿಮ್ಗೆ ಪ್ರೀತಿಯಿಂದಾನೇ ಹಾಲು ತಂದು ಕೊಟ್ಟಿರ್ಬೋದು, ಆದ್ರೆ ಅದ್ರಲ್ಲಿ ಮಾತ್ರ ವಿಷ ಬೆರೆಸಿದ್ದಾರೆ. ಬೆರೆಸಿದ್ದಾರೆ ಅಂದ್ರೆ ಅಮ್ಮನೇ ಬೆರೆಸಿದ್ದಾರೆ ಅಂತನಾ ನಿನ್ನ ಮಾತಿನ ಅರ್ಥ? ಇದೇನು ವಿಶಾಲ್ ಹೀಗನ್ಬಿಟ್ಟ? ಒಂದ್ ವೇಳೆ ಅವ್ರು ಹೇಳಿದ ಮಾತಿನ ವಿಶಾಲ್ ನಂಬಿಟ್ನಾ ಹೇಗೆ? ಏನಪ್ಪ ಇದು? ಅವಳು ಬಾಯ್ಗೆ ಬಂದಾಗ ಮಾತಾಡ್ತಿದ್ರು, ಆಚೆ ಕಳಿಸ್ದೆ ಅವಳ ಮಾತನ್ನೇ ನಂಬ್ತಿದ್ಯಾ? ಅವಳನ್ನ ಕಳ್ಸು. ಕಳ್ಸಲ್ಲ ಅಮ್ಮ, ಕಳ್ಸಲ್ಲ ಅಮ್ಮ, ಕಳ್ಸಲ್ಲ ಅಮ್ಮ, ಕಳ್ಸಲ್ಲ ಅಮ್ಮ, ಕಳ್ಸಲ್ಲ ಅಮ್ಮ. ಇವಾಗ ನಾನು ತಿಳ್ಕೋಬೇಕಾಗಿರೋ ಕೆಲವೊಂದು ವಿಷಯಗಳಿವೆ. ಎಲ್ಲರ ಮುಂದೆ ನಮ್ಮಮ್ಮನ ಮೇಲೆ ಅಪಾದ ಹೊರಿಸಿದಾಳೆ. ನನ್ನ ನಿನ್ನ ಪ್ರಾಣ ಅಂತ ಭಾವಿಸೋ ನೀನೇ
ನನ್ನ ಪ್ರಾಣ ತೆಗೀತಿದ್ಯಾ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾಳೆ. ಈ ರೀತಿ ಮಾತಾಡ್ತಿರೋ ಇವಳನ್ನ ನನ್ನ ಉದ್ದೇಶ ಅದಲ್ಲ ಯಜಮಾನ್ರೆ. ಏಯ್, ನೀನ್ ಮಾತಾಡ್ಬೇಡ. ನಮ್ಮಮ್ಮ ವಿಷ ಬೆರೆಸಿರೋ ಹಾಲು ಕೊಟ್ಟಿದ್ದಾರೆ ಅಂತ ನೀನ್ ಹೇಳ್ತಿದ್ಯಾ? ಇಷ್ಟು ದೊಡ್ಡ ರಾದಂತ ಮಾಡ್ತಿದ್ಯಾ? ಅಮ್ಮವ್ರೆ, ನೀವ್ ಯಜಮಾನ್ರಿಗೆ ಕೊಟ್ಟಿದ್ದ ಹಾಲಲ್ಲಿ ವಿಷ ಬೆರೆಸಿಲ್ಲ ಅಲ್ವಾ? ಏ, ನಿನ್ಗೇನಾದ್ರೂ ಹುಚ್ಚ? ನಾನ್ ಯಾಕೆ ಬೆರೆಸ್ಲಿ? ನೀನೇನ್ ಮಾತಾಡ್ತಿದ್ಯಾ ಅಂತ ನಿಂಗೆ ಗೊತ್ತಿದ್ಯಾ? ಆದ್ರೆ ನೀವ್ ತಂದಿರೋ ಹಾಲಲ್ಲಿ ವಿಷ ಅಂತೂ ಇದೆ ಅಮ್ಮವ್ರೆ. ಇನ್ನಾದ್ರೂ ಸುಳ್ಳು ಹೇಳೋದನ್ನ ನಿಲ್ಲಿಸ್ತೀಯಾ? ಒಂದ್ ನಿಮಿಷ ವಿಶಾಲ್. ಅತ್ತೆ, ನಯನಿ ಹೇಳೋದ್ ನೋಡಿದ್ರೆ ಆ ಹಾಲಲ್ಲಿ ವಿಷ ಇದೆ ಅನ್ನಿಸ್ತಿದೆ. ಇಲ್ಲ ಅಂದ್ರೆ ಅಷ್ಟು ಧೈರ್ಯವಾಗಿ ಹೇಳ್ತಿರ್ಲಿಲ್ಲ. ಇವಳಿಗೆ ಮಾತ್ರ ಹುಚ್ಚು ಅನ್ಕೊಂಡಿದ್ದೆ. ಅಂಟಿನ ರೋಗ ತರ ನಿನ್ಗೂ ಅಂಟಿಸ್ಬಿಟ್ಲ. ವಿಶಾಲ್ಗೆ ವಿಷ ಬೆರೆಸಿರೋ ಹಾಲನ್ನ ನಾನ್ ಯಾಕೆ ಕೊಡ್ಲಿ? ಶಬರಿ ಅತ್ತೆ, ನೀವು ಮಾತಾಡದೆ ಮೌನವಾಗಿರ್ಬೇಡಿ. ಏನಾದ್ರೂ ಮಾತಾಡಿ. ಇನ್ಯಾರು ಮಾತಾಡಿ ಪ್ರಯೋಜನ ಇಲ್ಲ ತಿಲೋತ್ತಮ. ಅಂದ್ರೆ ನಿನ್ನೆ ಮೊನ್ನೆ ಬಂದವಳು ಅವಳು ನನ್ ಮೇಲೆ ಆಪಾದನೆ ಹೊರಿಸ್ತಿದ್ರೆ ಅದೇ ನಿಜ ಅನ್ಕೊಂಡು ನೀವೆಲ್ರೂ ಅವಳ ಮಾತನ್ನೇ ನಂಬ್ತೀರಾ? ಸತ್ತು ಹೋಗಿರೋ ಗಾಯತ್ರಿ ಅಕ್ಕ ಆರ್ತಿ ಕೊಟ್ಟು ಒಳಗ್ ಕರ್ಕೊಂಡ್ ಬಂದ್ರಂತೆ. ಇಂಥ ಮಾತುಗಳನ್ನೆಲ್ಲ ನೀವು ನಂಬ್ತೀರಾ? ತಿಲೋತ್ತಮ, ನೈನಿ ಹಾಲಲ್ಲಿ ವಿಷ ಇದೆ ಅಂತ ಹೇಳ್ತಿದ್ದಾಳೆ, ನೀನ್ ಇಲ್ಲ ಅಂತ ಹೇಳ್ತಿದ್ಯಾ? ಇನ್ನೇನಕ್ಕೆ ಮಾತು? ಪರೀಕ್ಷೆ ಮಾಡಿ ನೋಡಿದ್ರೆ ಗೊತ್ತಾಗತ್ತಲ್ವಾ ವಿಷ ಇದೆಯೋ ಅಲ್ವೋ ಅಂತ. ಅಕ್ಕ, ಮುಗ್ದೋಯ್ತಕ್ಕ. ನಿನ್ನ ಮಗನ ಮೇಲಿರೋದು ನಿಂದು ಪ್ರೀತಿನೇ ಅಲ್ಲ ಅಂತ ವಿಷ ಬೆರೆಸಿದ್ಯಾ ಅಂತ ಅಪಾರ್ಥ ಮಾಡ್ಕೋತಿದ್ದಾರೆ. ಮುಗ್ದೋಯ್ತು. ನಾನಮ್ಮನ್ನ ಅನುಮಾನಿಸ್ತಿಲ್ಲ ಮಾವ. ಅಮ್ಮನ ಮೇಲೆ ಅಪಾದ ಹೊರಿಸ್ತಿರೋ ತ್ರಿನಯನಿ ಮುಂದೆ ನಮ್ಮಮ್ಮ ಅಂತವ್ರಲ್ಲ ಅಂತ ನಿರೂಪಿಸ್ಬೇಕು ಅಂತ ನಾನು ಡಿಸೈಡ್ ಆಗಿದ್ದೀನಿ. ಈ ಹಾಲು ಕುಡಿತೀನಿ, ಈ ಹಾಲು ಕುಡಿತೀನಿ, ಈ ಹಾಲು ಕುಡಿತೀನಿ, ಈ ಹಾಲು ಕುಡಿತೀನಿ. ಯಜಮಾನ್ರೆ, ಬೇಡ ಯಜಮಾನ್ರೆ, ನನ್ ಮಾತು ಕೇಳಿ. ನೀವ ಹಾಲು ಕುಡಿಬೇಡಿ, ಬಿಸಾಕ್ಬೇಡಿ ಯಜಮಾನ್ರೆ. ಒಂದ್ಸಲ ನನ್ ಮಾತು ಕೇಳಿ ಯಜಮಾನ್ರೆ, ಒಂದ್ಸಲ ನನ್ ಮಾತು ಕೇಳಿ. ದಯವಿಟ್ಟು ನನ್ ಮಾತು ಕೇಳಿ. ನೀನು ನನಗಿನ್ನೇನು ಹೇಳ್ಬೇಡ. ನೀ ಮನೆಗೆ ಕರೆಸ್ದವರು ನನಗೂ ನಮ್ಮಮ್ಮನ ಮಧ್ಯೆ ದೂರ ಬೆಳಿಬೇಕು ಅಂತ ಬಯಸ್ತಿರೋ ಹಾಗಿದೆ. ನೀನಂತ ಅತಿ ಆಸೆ ಇರೋ ಹುಡುಗಿನ ಆಸ್ತಿಗೋಸ್ಕರ ಇಂಥ ಪ್ಲ್ಯಾನ್ಗಳನ್ನೆಲ್ಲ ಮಾಡೋದು ಮಾಮೂಲಿನೇ. ಆದರೆ ಕೆಲವೊಬ್ಬರು ನಿನ್ನ ಯಾಕೆ ಇರಿಸ್ಕೋಬೇಕು ಅಂತಿದ್ದಾರೋ, ಯಾಕೆ ನಿನ್ನ ಮಾತಿಗೆ ಇಷ್ಟೊಂದು ಬೆಲೆ ಕೊಡ್ತಿದ್ದಾರೋ ನನಗಂತೂ ಅರ್ಥನೇ ಆಗ್ತಿಲ್ಲ. ಏನಿವೆ ಅದೆಲ್ಲ ನನಗೆ ಬೇಕಾಗಿಲ್ಲ. ನನಗೆ ನಮ್ಮಮ್ಮನೇ ಮುಖ್ಯ. ನಮ್ಮಮ್ಮನ ನನ್ನಿಂದ ಯಾರು ದೂರ ಮಾಡೋಕ್ಕಾಗಲ್ಲ ಅನ್ನೋದನ್ನ ನಾನು ನಿರೂಪಿಸ್ತೀನಿ. ಎಲ್ಲ ಗೊತ್ತಿದ್ದು ಅವಿದ್ಯಾವಂತ ಥರ ಮಾತಾಡ್ತಿದ್ಯಲ್ಲ ವಿಶಾಲ್. ಕರೆಕ್ಟೇ ಡ್ಯಾಡ್. ನಾನು ಹಠಮಾರಿಯಾಗಿ ಬುದ್ಧಿ ಇಲ್ಲದೆ ಮಾತಾಡ್ತಿದ್ದೀನಿ. ನಿಜವಾಗ್ಲೂ ನಾನು ಬುದ್ಧಿವಂತ ಆಗಿದ್ದಿದ್ರೆ ಇವತ್ತು ಈ ರೀತಿ ನರಕನ ಅನುಭವಿಸೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಹಾಗೆ ಈಗ ಈ ಹಾಲನ್ನ ಲ್ಯಾಬ್ಗೆ ಕಳಿಸಿ ಟೆಸ್ಟ್ ಮಾಡಿಸೋ ಅವಶ್ಯಕತೆ ಇಲ್ಲ. ಹಾಗೆ ಮಾಡಿದ್ರೆ ನಾನು ನಮ್ಮಮ್ಮನ್ನ ಅವಮಾನಿಸ್ದಂಗೆ. ನಾನು ನನಗಿಂತ ಹೆಚ್ಚಾಗಿ ಅಮ್ಮನ್ನೇ ನಂಬ್ತೀನಿ. ಈಗ ಅಪ್ಪಿತಪ್ಪಿ ವಿಶಾಲ್ ಹಾಲು ಕುಡ್ದು ಬಿಡ್ತಾನ?
ಅವನೇನಾದ್ರೂ ಕುಡ್ದು ರಕ್ತ ಕಕ್ಬಿಟ್ರೆ ನಾನ್ ಸಿಕ್ಕಾಕೋತೀನಿ. ನನ್ನ ಯಾರು ಅನುಮಾನಿಸ್ಬಾರ್ದು. ಈಗಾಗ್ಲೇ ಎಲ್ರಿಗೂ ಸಾಕಷ್ಟು ಅನುಮಾನ ಇದೆ. ಈಗೇನ್ ಮಾಡೋದು? ಏನ್ ಮಾಡೋದು? ಅದಕ್ಕೆ ನಾನು ಈ ಹಾಲು ಕುಡಿತೀನಿ. ಯಜಮಾನ್ರೆ, ಯಜಮಾನ್ರೆ, ಈ ಹಾಲು ಕುಡಿಬೇಡಿ. ನನ್ನ ಮಾತು ಕೇಳಿ, ನಿಮ್ ಕಾಲ್ ಹಿಡ್ಕೋತೀನಿ. ಅದ್ರಲ್ಲಿ ವಿಷ ಇದೆ ಯಜಮಾನ್ರೆ, ಅದನ್ನ ಎಸ್ಬಿಡಿ. ಕುಡಿಬೇಡಿ ಯಜಮಾನ್ರೆ, ನನ್ನ ಮಾತು ಕೇಳಿ ಯಜಮಾನ್ರೆ, ಅದನ್ನ ಕುಡಿಬೇಡಿ ಯಜಮಾನ್ರೆ, ನನ್ನ ಮಾತು ಕೇಳಿ. ಏಯ್, ಕುಡಿಬೇಡಿ. ಬಿಡು. ನಾನು ನನ್ನ ಬಿಡು. ಹೇಳೋದನ್ನ ಕೇಳಿ ಯಜಮಾನ್ರೆ, ಏಯ್. ನಾನು ಹೇಳೋದನ್ನ ಕೇಳಿ. ತಡಿ ವಿಶಾಲ್, ನನಗೆ ಕೊಡು ವಿಶಾಲ್, ಕೊಡು. ಕೊಡು ಅಂತ ಹೇಳ್ತಾ ಇದ್ದೀನಿ ತಾನೆ. ಗ್ಲಾಸ್ ಕೊಡು. ತ್ರಿನಯನಿ, ನನ್ನ ಮಗನ ಮೇಲೆ ಒಂದು ನೊಣ ಕೂತ್ರು ನಾನ್ ಸಹಿಸಲ್ಲ. ಅಂಥದ್ರಲ್ಲಿ ವಿಷ ತುಂಬಿಕೊಂಡಿರೋ ಹಾವು ವಿಷ ಕಕ್ಕದ ಹಾಗೆ. ಇದ್ರಲ್ಲಿ ವಿಷ ಇರೋದೇ ಆದ್ರೆ ಅದು ನನ್ನ ಮಗನ ಗಂಟ್ಲೊಳಗೆ ಇಳಿದು ಪ್ರಾಣ ಖಂಡಿತ ಹೋಗುತ್ತೆ. ಹೌದು ಅಮ್ಮೋರೆ, ಅಲ್ವಾ? ಅದಕ್ಕೆ ನನ್ನ ಮಗನಿಗೆ ಪ್ರಾಣ ಕಂಟಕ ಎದುರಾದ್ರೆ ಎಲ್ರಿಗಿಂತ ಮುಂಚೆ ನಾನೇ ಅಡ್ಡಿಯಾಗಿ ನಿಲ್ತೀನಿ ಅಂತ ನಿಮ್ಮೆಲ್ರ ಮುಂದೆ ಹೇಳ್ತಾ ಇದ್ದೀನಿ. ಹೇಳಿದ ಹಾಗೆ ಮಾಡ್ತಿದ್ದೀನಿ. ಇರಿ ಅಮ್ಮ, ನೀವು ಕುಡಿಬೇಡಿ. ಅದರಲ್ಲಿ ನಿಜವಾಗ್ಲೂ ವಿಷ ಇದ್ರೆ ನಮ್ಮಮ್ಮನ್ನ ಅನುಮಾನಿಸ್ದಾಗ ಮಾತಾಡಿರೋ ಇವ್ರು ಎಲ್ಲರ ಮುಂದೆ ನನ್ನ ಪ್ರಾಣ ಬಿಡ್ತೀನಿ. ಇಲ್ಲಿ ಕುಡಿಯಮ್ಮ. ಬೇಡ ಕಂದ, ನಿಜವಾಗ್ಲೂ ಇದ್ರಲ್ಲಿ ವಿಷ ಇದ್ರೆ ನಾನ್ ಕುಡಿದ್ರೆ ನೀನ್ ಬದುಕ್ತೀಯ. ಹಾಗೆ ನನ್ಗೆ ನಿನ್ ಮೇಲಿರೋ ಪ್ರೀತಿ ಉಳಿಯುತ್ತೆ. ನೀನಿನ್ನು 100 ಕಾಲ ಕ್ಷೇಮವಾಗಿ ಆರೋಗ್ಯವಾಗಿ ಬದುಕಬೇಕು. ಅಮ್ಮ, ನಿನ್ಗಿಷ್ಟ ಇಲ್ಲದ ಮದುವೆ ಆದ್ರೂ ಕೂಡ ನಿನಗ್ ನೀನು ಏನೂ ತೊಂದರೆ ಮಾಡ್ಕೊಂಡಿಲ್ಲ ಅಂದ್ರೆ ನಿನಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ ಅಂತ ನೀನು ಕಾಯ್ತಾ ಇದ್ದೀಯ. ಹಾಗಿರುವಾಗ ಇಂಥವ್ರ ಮಾತನ್ನ ನಂಬಿ ಆವೇಶದಿಂದ ಈ ವಿಷನ ನೀನ್ ಕುಡಿಬೇಡ ಕಂದ. ವಿಷ ಇದೆ ಅಂತ ನೀನು ನಂಬ್ತಿದ್ಯಾ ಅಕ್ಕ? ಇದೆ ಅಂತ ಹೇಳ್ತಿದ್ದಾಳಲ್ವಾ? ಅಷ್ಟು ನಂಬಿಕೆಯಿಂದ ಹೇಳ್ತಿರುವಾಗ, ನೀವು ಅವಳ ಮಾತನ್ನ ನಂಬಿರುವಾಗ, ಇದರಲ್ಲಿ ವಿಷ ಇದೆ ಅಂತಿರುವಾಗ, ನನ್ನ ಮಗನ್ಗೇನು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ವಿಶಾಲ್ಗೋಸ್ಕರ ನನ್ನ
ನನ್ನ ಪ್ರಾಣನಾದ್ರೂ ಪಣಕ್ಕಿಡ್ತೀನಿ ಅಂತ ನಾನು ನಿರೂಪಿಸೋದಕ್ಕೋಸ್ಕರ ಇದಕ್ಕಿಂತ ಒಳ್ಳೆ ಅವಕಾಶ ಮತ್ತೆ ಸಿಗಲ್ಲ. ಪ್ರಾಣ ಹೋದ್ರೆ ಮತ್ತೆ ಬರಲ್ಲ ಅಕ್ಕ. ಹೋದ್ರೆ ಹೋಗ್ಲಿ ಬಿಡೋ. ಬೇಡ ಅಮ್ಮ, ಆ ಥರ ಪಡಬೇಡಿ. ಕಂದ, ನೀನು ಚೆನ್ನಾಗಿರ್ಬೇಕು, ನೀನು ಬದುಕಿರ್ಬೇಕು. ನಿನಗೋಸ್ಕರ ಬದುಕಿದೆ ನಾನು, ನಿನಗೋಸ್ಕರನೇ ಸತ್ತು ಹೋಗ್ಬೇಕು. ಅಮ್ಮ, ಅಕ್ಕ, ಕುಡ್ದಾಯ್ತಲ್ಲ, ಕುಡ್ದೇ ಬಿಟ್ನಲ್ಲ. ಎಲ್ಲಿದೆ ವಿಷ? ಯಾರು ಬೆರೆಸಿದ್ದು ವಿಷಾನ? ಇದೇನು ಅಕ್ಕ ಹಿಂಗ್ ಟ್ವಿಸ್ಟ್ ಕೊಟ್ಬಿಟ್ಲು? ಅದ್ರಲ್ಲಿ ವಿಷ ಬೆರೆಸಿರ್ಲಿಲ್ವಾ? ಗ್ಲಾಸ್ ಏನಾದ್ರೂ ಚೇಂಜ್ ಮಾಡಿದ್ಲಾ? ಇಲ್ವಲ್ಲ. ಏಯ್, ವಿಷ ಹಾಕಿದರಂತ ಬೊಗಳದಿಯಲ್ಲಿ ಇದೆಲ್ಲ ನಾಟಕನಾ? ಒಂದು ವೇಳೆ ಯಾರಾದ್ರೂ ಬೆರೆಸಿದ್ರೆ ನನ್ನ ಮಗನ್ನ ನಾನು ಕಾಪಾಡ್ಕೊಂಡೆ ಅತ್ತೆ. ಅಮ್ಮ, ಅಕ್ಕ, ಇನ್ನು ಏನಾಯ್ತು ಅಂತ ಕೇಳ್ತಿದ್ಯಲ್ಲ ವಿಶಾಲ್? ಅಕ್ಕ ವಿಷ ಕುಡ್ದಿದ್ದಾಳೆ. ಅಕ್ಕ ಎದ್ದೇಳಕ್ಕ. ಅಮ್ಮ, ಅಕ್ಕ ಎದ್ದೇಳಕ್ಕ. ಮಾವ, ಕಾರ್ತಿಕಿ. ಸರಿ ವಿಶಾಲ್. ಅಮ್ಮ, ಅಮ್ಮ, ವಿಷ ಇದೆ ಅಂತ ಹೇಳಿ ಎಲ್ರಿಗೂ ಹುಚ್ಚಿಡಿ ಹಾಗೆ ಮಾಡಿದ್ಯಾ. ಮಗನ ಮೇಲಿರೋ ಪ್ರೀತಿಗೆ ನನ್ನ ಸೊಸೆನೆ ವಿಷ ಕುಡಿದ್ಬಿಟ್ಲು. ಈಗ ನಿನಗೆ ಸಮಾಧಾನ ಆಯ್ತಾ? ವಿಷ ಯಾರು ಮಿಕ್ಸ್ ಮಾಡಿದ್ದು ಅಂತ ಈ ಮನೆಯವ್ರಿಗೆ ಗೊತ್ತಿಲ್ಲ. ಹೊರಗಡೆ ಔಟ್ ಹೌಸ್ ಅಲ್ಲಿರೋ ನಿನಗೆ ಗೊತ್ತಾಯ್ತು. ಹೇಗ್ ಗೊತ್ತಾಯ್ತು ಹೇಳು ನಯನಿ? ಗೆಸ್ ಮಾಡ್ದ್ಯಾ ನೈನಿ? ಏಯ್, ಮೇಧಾವಿನ ಡಿಟೆಕ್ಟಿವ್ ಊಹಿಸ್ಕೊಳ್ಳೋದಿಕ್ಕೆ
ಇನ್ನು ನಿಮ್ಗೆ ಅರ್ಥ ಆಗ್ತಿಲ್ವಾ ಅಜ್ಜಿ? ಇವಳನ್ನ ಮನೆಯಿಂದ ಆಚೆ ಹಾಕ್ಬೇಕು ಅನ್ಕೊಂಡಿದ್ವಲ್ಲ, ನಾನು ಇಲ್ಲೇ ಇದ್ರೆ ಈಗ ಎಲ್ಲರನ್ನೂ ಕಾಪಾಡ್ತೀನಿ ಅಂತ ನಂಬ್ಸೋಕೆ ಇವಳೆ ಹಾಲಲ್ಲಿ ವಿಷ ಬೆರೆಸಿ ಇವಾಗ ನಾಟಕ ಆಡ್ತಿದ್ದಾಳಷ್ಟೇ. ಡಾಕ್ಟರ್ 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 ಅಕ್ಕ ಡಾಕ್ಟರ್ ಅಕ್ಕ ನಮ್ನೆಲ್ಲ ಬಿಟ್ಟು ಹೋಗ್ಬಿಡ ಅಕ್ಕ. ಅಕ್ಕ ಡಾಕ್ಟರ್ ಅಕ್ಕ ಅಮ್ಮನಿಗೆ ಏನೂ ಆಗಲ್ಲ ಮಾವ. ಡಾಕ್ಟರ್ 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 ವಾಟ್ ಹ್ಯಾಪನ್? ವಿಷ ಬೆರೆಸಿದ ಹಾಲು ಕೊಡ್ತಿದ್ದಾರೆ. ಪ್ಲೀಸ್ ನಮ್ಮ ಅಮ್ಮನ ಹೇಗಾದ್ರೂ ನೀವೇ ಕಾಪಾಡಬೇಕು. ನೀವೇನು ಯೋಚನೆ ಮಾಡಬೇಡಿ. ನರ್ಸ್ ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ವಾರ್ಡ್ ಶಿಫ್ಟ್ ಮಾಡಿ. ಡಾಕ್ಟರ್ ದುರ್ಗಾ ಪ್ರಸಾದ್ ಅಂಕಲ್ ನಮ್ಮ ಫ್ರೆಂಡ್ ಅವ್ರ ಡ್ಯಾಡಿ, ಈ ಹಾಸ್ಪಿಟಲ್ ಚೇರ್ಮನ್. ಆ ಅಂಕಲ್ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನೋಡಿ, ಟ್ರೀಟ್ಮೆಂಟ್ ವಿಷಯದಲ್ಲಿ ಸಂದೇಹ ಪಡಬೇಡಿ. ಫಾರ್ಮಾಲಿಟೀಸ್ ಪ್ರಕಾರ ನೀವು ಮೊದಲು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡಿ. ಪೊಲೀಸ್ ಕಂಪ್ಲೇಂಟಾ? ಈಗೇನಕ್ಕೆ ಸರ್, ಮೇ ಬಿ ಮರ್ಡರ್ ಅಟೆಂಪ್ಟ್ ಇರಬಹುದು. ಅವ್ರನ್ನ ಸಾಯಿಸ್ಬೇಕು ಅಂತ ವಿಷ ಬೆರೆಸಿದ್ರೇನೋ, ಯಾರಿಗ್ ಗೊತ್ತು? ಡಾಕ್ಟರ್ ಮೊದಲು ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಎಷ್ಟು ಖರ್ಚಾದ್ರೂ ಸರಿ, ಅಮ್ಮ ಬದುಕಬೇಕು. ದಟ್ಸ್ ಆಲ್, ಪ್ಲೀಸ್. ಓಕೆ ಓಕೆ. ವಿಶಾಲ್, ಪೊಲೀಸರು ಬಂದ್ರೆ ನಮ್ಮ ಮರ್ಯಾದೆ ಏನಾಗಬೇಕು? ಈ ಮೀಡಿಯಾದವ್ರು ಬಂದ್ರೆ ತಮಗನ್ಸಿದ್ದನ್ನು ಬರೀತಾರೆ, ನಮಗ್ ಮನಶಾಂತಿನೇ ಇಲ್ದೇನೋ ಹೋಗಿ ಮಾಡ್ತಾರೆ. ಇಂಥ ಟೈಮ್ನಲ್ಲಿ ಮಾನ ಮರ್ಯಾದೆ ಬಗ್ಗೆ ಮಾತಾಡ್ಬೇಡಿ ಮಾವ. ನೀನ್ ಸುಮ್ನಿರಪ್ಪ. ವಿಶಾಲ್, ಒಂದ್ಸಲಿ ಯೋಚನೆ ಮಾಡು. ನಮ್ಮ ಕುಟುಂಬಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಆಗಬಾರ್ದು. ಅಮ್ಮನ್ನ ಸಾಯಿಸ್ಬೇಕು ಅಂತಿರೋರು ಯಾರು ಅಂತ ನನಗೆ ಗೊತ್ತಾಗಬೇಕು. ಯಾರು ಡ್ರಾಪ್ ಆದರೂ ನಾನು ಮಾತ್ರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ. ಕೋಪದಲ್ಲಿ ಏನು ಮಾಡಬಾರ್ದು ವಿಶಾಲ್. ಕುರುಕ್ಷೇತ್ರ ಕೂಡ ಅರ್ಜುನನ್ ಗೀತಾ ಸಾರನ ಕೇಳಿಸ್ಕೊಂಡೇ ಶುರು ಮಾಡಿದ್ದು. ಆಯುಧಗಳಿದೆ ಅಂತ ಅದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು. ಅಮ್ಮಂದು ಈ ಕಳುಮ ಒಂದು ಸತ್ಯ ಬಯಲಾಗುತ್ತೆ ಅಂತ ಈ ತರ ನಾಟಕ ಮಾಡ್ತಾ ಇದ್ದಾರೆ. ಮತ್ತೆ ಕಂಪ್ಲೇಂಟ್ ಮಾಡಿದ್ರೆ ಅಕ್ಕಂಗೇನೆ ತೊಂದರೆ. ಅಮ್ಮಂಗೆ ತೊಂದ್ರೆನಾ? ಯಾಕೆ? ಬಾಯಿ ಬಿಟ್ಬಿಟ್ನೇನೋ. ವಿಶಾಲ್ ನನ್ನ ಬಾಯಿಂದನೇ ಎಲ್ಲ ನಿಜ ಹೇಳಿಸ್ಬಿಡ್ತಾನೋ ಏನೋ. ಹೇಳು ಮಾವ. ಪೊಲೀಸರು ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ್ರೆ ಅಮ್ಮನ್ಗೆ ಯಾಕೆ ಪ್ರಾಬ್ಲಮ್ ಆಗುತ್ತೆ? ಹೇಳೋ. ಅಳೋದು ನಿಲ್ಲಿಸ್ತೀಯಾ? ನಿನ್ಗೇನು ಹೊಡೆದ್ವಾ ಬೈದ್ವಾ? ವಿಷ ಯಾಕೆ ಬೆರೆಸಿದ್ಯಾ ಅಂತ ಕೇಳೋದಕ್ಕೆ ಉತ್ತರ ಕೊಡು. ದಯವಿಟ್ಟು ನನ್ನ ಮೇಲೆ ಈ ಥರ ಅಪವಾದ ಹೊರಿಸ್ಬೇಡಿ. ನನ್ನ ಕುತ್ತಿಗೆ ತಾಳಿ ಕಟ್ಟಿರೋ ಗಂಡನ್ ನೆನ್ಸ್ಕೊಂಡೆ ದಿನಾಗ್ಲೂ ನನ್ನ ಹಣೆಗೆ പൊಟ್ಟಿಟ್ಕೋತೀನಿ. ಅವ್ರಿಗೇನೂ ಆಗದೆ ಇರೋ ಥರ ನೋಡ್ಕೊ ಅಂತ ವಿಶಾಲಾಕ್ಷಮ್ಮನ ಹತ್ರ ಬೇಡ್ಕೋತೀನಿ. ಅಂಥದ್ರಲ್ಲಿ ನಾನೇ ಅವ್ರಿಗೆ ವಿಷ ಹೇಗೆ ಬೆರೆಸಕ್ಕೆ ಸಾಧ್ಯ ಯಜಮಾನ್ರೆ? ಅವ್ರ ಪ್ರಾಣಕ್ಕೆ ನಾನೇ ಅಪಾಯ ತರ್ತೀನ ಹೇಳಿ? ನನ್ನ ಅರ್ಶನ ಕುಂಕುಮನ ನಾನೇ ಅಳಿಸಾಕ್ತೀನ? ಯಾರನ್ನು ಕಾಪಾಡಬೇಕು ಅಂತ ನಾನು ಇಷ್ಟು ದೂರ ಬಂದು ಅವ್ರನ್ನೇ ಸಾಯಿಸೋ ಪ್ರಯತ್ನ ಮಾಡ್ತೀನ? ಅನುಮಾನ ಪಡಕ್ ಮೊದಲು ಒಂದ್ಸಲ ಯೋಚನೆ ಮಾಡಿ. ಹೇಯ್, ನಿನ್ ಮೇಲೆ ನಂಬಿಕೆ ಜಾಸ್ತಿ ಆಗಿ ನೀನು ಒಳ್ಳೆಯವಳು ಅಂತ ಅನ್ಸ್ಕೊಳ್ಳೋದಕ್ಕೋಸ್ಕರ ಈ ಥರ ನಾಟಕ ಮಾಡಿರ್ತೀಯ. ದೊಡ್ಡ ಯಜಮಾನ್ರಿಗೆ ನೀವೇ ಅರ್ಥ ಆಗೋ ಹಾಗೆ ಹೇಳಿ. ನಿನ್ನಂಥವಳನ್ನ ನನ್ನ ಮೊಮ್ಮಗನಿಗೆ ಕಟ್ಬಿಟ್ಟು
ಈ ಕುಟುಂಬದಲ್ಲಿ ಆನಂದನೇ ಇಲ್ದಂಗ್ ಮಾಡಿದ್ದಾನೆ ಈ ಜಗದೀಶ. ಇನ್ನು ಏನ್ ಹೇಳ್ತಾನೆ? ಔಟ್ ಹೌಸ್ ಅಲ್ಲಿ ಇರೋದ್ ಬಿಟ್ಟು ಇಲ್ಲಿಗೆ ಬಂದು ನಮ್ ಪ್ರಾಣ ತೆಗಿಬೇಕನ್ಕೊಂಡ್ರೋ ನಿನ್ನ ಸುಮ್ನೆ ಬಿಡೋದಿಲ್ಲ. ಅಜ್ಜಿ, ಮಾವ ಬಾಗಿಲು ತೆಗೆದ ಮೇಲೆನೆ ಒಳಗ್ ಬಂದಿರೋ ನೈನಿ ಅತ್ತೆ ತಂದಿರೋ ಹಾಲ್ಗೆ ವಿಷ ಹೇಗ್ ಬೆರ್ಸಕ್ಕಾಗತ್ತೆ ಹೇಳಿ? ಇವಾಗ ಬೇಕಾಗಿರೋದು ಅನುಮಾನ ಅಲ್ಲ, ಉತ್ತರ ಅಷ್ಟೇ. ಅನುಮಾನ ಹುಟ್ಟಿದ್ರೇನೆ ಉತ್ತರಕ್ಕೆ ಸರಿಯಾದ ಸ್ಪಷ್ಟತೆ ಸಿಗುತ್ತೆ. ಸರಿ, ಇವಳು ವಿಷ ಬೆರೆಸಲ್ಲ ಅಂತ ಅನ್ಕೊಳ್ಳೋಣ. ಬೆಳಿಗ್ಗೆಯಿಂದ ಮನೆ ಒಳಗೆ ಬಂದಿಲ್ಲ ಅಂತ ಅನ್ಕೊಳ್ಳೋಣ. ಆದ್ರೆ ಹಾಲಲ್ಲಿ ವಿಷ ಬೆರೆಸಿದ್ದಾರೆ ಅಂತ ಇವಳಿಗೆ ಹೇಗೆ ಗೊತ್ತು? ಓ, ಯಾರಿಗಾದ್ರೂ ಬೆರೆಸೋದಕ್ಕೆ ಹೇಳಿದ್ಯಾ? ಅಯ್ಯೋ, ಹಾಗೆ ಯಾಕೆ ಮಾಡ್ತೀನಿ? ಮತ್ ನಿನ್ಗೆ ಹೇಗೆ ಗೊತ್ತಾಯ್ತು ಅಂತ ಹೇಳು. ಇದು ಒಂದು ಹೇಳಿ ಸಾಕು, ನಿನ್ನನ್ ಬಿಟ್ಬಿಡ್ತೀನಿ. ನಿನಗೆ ಭವಿಷ್ಯ ಗೊತ್ತಾಗುತ್ತೆ ಅಂತ ಗೊತ್ತಾದ್ರೆ ಮಾಟಗಾರ್ತಿ ಅಂತ ಹೇಳಿ ಇಲ್ಲ ಸಲದ ಆರೋಪ ಮಾಡಿ ನಿನ್ನನ್ನು ಸಾಯಿಸ್ಬಿಡ್ತಾರಮ್ಮ. ನನ್ನ ಮಗನಿಗೆ ರಕ್ಷಣಾ ಕವಚ ಆಗಿರೋ ನೀನು ರಾಕ್ಷಸರ ಹಸುವಿಗೆ ತುತ್ತಾಗ್ಬಿಡ್ತೀಯಮ್ಮ ತಾಯಿ. ನೀ ಬಾಯಿ ಮುಚ್ಕೊಂಡ್ರೆ ಸರಿ ಇರಲ್ಲ. ನಿಜ ಹೇಳು. ಹೇಳು ನಯನಿ. ಎಲ್ರಿಗೂ ಒಳ್ಳೇದನ್ನೇ ಬಯಸ್ತಿರುವಾಗ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋಕೆ ಯಾಕೆಷ್ಟು ಟೈಮ್ ತಗೋತಿದೀಯಾ ನೀನು? ಈ ಷಡ್ಯಂತ್ರದ ಹಿಂದೆ ಎಷ್ಟೇ ದೊಡ್ಡ ವ್ಯಕ್ತಿ ಇರ್ಲಿ, ಮಾವ ಅವ್ರನ್ನ ಖಂಡಿತ ಬಿಡಲ್ಲ. ನೀ ಧೈರ್ಯದಿಂದ ಹೇಳು ನೈನಿ. ನೀನು ಮಾತಾಡದೆ ಹೋದ್ರೆ ವಿಷ ಹಾಕಿದ್ದು ನೀನೇ ಅನ್ಕೋತೀವಿ. ಯಾಕಮ್ಮ ಹಾಗೆ ಹೇಳ್ತೀಯಾ? ಹೌದು ಕಣೋ, ಏನೋ ವಿಷಯ ಮುಚ್ಚಿಟ್ಟಿದ್ ತಾನೇ ಇವಳು ಮಾತಾಡ್ತಾ ಇಲ್ಲ. ನಯನಿ, ನೀನು ಬಾಯಿ ಬಿಟ್ರೇನೆ ಈ ಅಪವಾದದಿಂದ ಹೊರಗೆ ಬರ್ತೀಯ. ಯಜಮಾನ್ರಿಗೆ ಪ್ರಾಣಾಪಾಯ ಇದೆ ಅಂತ ನಾನು ಈ ಮನೆ ಒಳಗ್ ಬಂದೆ. ಆ ವಿಷಯ ನಿನಗೆ ಹೇಗೆ ಗೊತ್ತು? ಹೋಗ್ಲಿ, ಅದನ್ನಾದ್ರೂ ಹೇಳು. ನಯನಿಗೆ ಈ ಪರಿಸ್ಥಿತಿಯಿಂದ ಹೇಗೆ ತಪ್ಪಿಸ್ಕೋಬೇಕು ಅಂತನೂ ಗೊತ್ತಿಲ್ಲ. ನಿಜ ಹೇಳಿ ಪ್ರಾಣಕ್ಕೆ ಅಪಾಯ ತಂದ್ಕೊಂಡ್ಬಿಡ್ತಾಳೇನೋ. ಕರೆಕ್ಟಾಗಿ ಹೇಳು ನೈನಿ. ಅಮ್ಮವ್ರೆ, ಯಜಮಾನ್ರಿಗೆ ಹೀಗಾಗ್ಬೋದು ಅಂತ ನನಗೆ ಕನ್ಸಲ್ಲಿ ಕಾಣಿಸ್ತು ಅಮ್ಮವ್ರೆ. ಅವ್ರ ಶರೀರ ನೀಲಿ ಬಣ್ಣಕ್ಕೆ ತಿರುಗ್ತಿದ್ದ ಹಾಗೆ ವಿಷ ಪ್ರಯೋಗ ನಡೆದಿದೆ ಅನ್ನೋ ಭಯದಲ್ಲಿ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಅಷ್ಟೇ ಆಗಿರುತ್ತಮ್ಮ. ಕೆಲವರಿಗೆ ಕಾಣೋ ಕನಸು ನಿಜ ಆಗುತ್ತಂತೆ. ಅಷ್ಟು ಕರೆಕ್ಟಾಗಿ ಕನಸು ಹೇಗೆ ಬೀಳುತ್ತೆ ಜಗದೀಶ್? ಗಾಯತ್ರಿ ಆರತಿ ಕೊಟ್ಟು ಸೊಸೆಯಾಗಿ ಮನೆ ಒಳಗಡೆ ಕರ್ಕೊಂಡಿದ್ಲು ಅಂತ ನಂಬಿದ್ ನೀನು ಈಗ ಯಾಕಮ್ಮ ನಂಬ್ತಾ ಇಲ್ಲ? ಲಾಜಿಕ್ಕೆ. ವಿಶಾಲ್ಗೆ ವಿಷ ಪ್ರಯೋಗ ಮಾಡ್ತಿದ್ದನ್ನ ಕನ್ಸಲ್ ನೋಡಿದ್ ನೀನು. ಅವ್ರು ಯಾರು ಅಂತಾನೂ ನೋಡಿರ್ಬೇಕಲ್ವಾ? ನೀವು ಹುಚ್ಚರು ಥರ ಮಾತಾಡ್ತಿರಲ್ಲ ಆಂಟಿ. ತುಂಬಾ ಯೋಚನೆ ಮಾಡಿ ಕೊಟ್ಟಿರೋ ಕತೆ ಇದು. ಯಜಮಾನ್ರೆ, ಸ್ವಲ್ಪ ಸಮಯ ಕೊಟ್ರೆ ವಿಷ ಹಾಕಿದ್ ಯಾರು ಅಂತ ತಿಳ್ಕೊತೀನಿ. ಟೈಮ್ ಕೇಳಿದಳಲ್ಲಮ್ಮ, ಕಾದ್ ನೋಡೋಣ. ನೀವೆಲ್ಲರೂ ಒಳಗಡೆ ಹೋಗಿ. ನಯನಿ, ನೀನು ಹೊರಗಡೆ ಬಾಮ್ಮ.
ನಮಗೇನಾದ್ರೂ ಆದ್ರೆ ಈ ಕುಟುಂಬನೇ ಸರ್ವನಾಶ ಆಗುತ್ತೆ. ಆನ್ಸರ್ ಕೊಡೋದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ಯಾ ಮಾವ? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅಮ್ಮನಿಗೆ ಏನು ಪ್ರಾಬ್ಲಮ್ ಆಗುತ್ತೆ? ನಿಜ ಹೇಳ್ಬಿಡು ಮಾವ. ದಯವಿಟ್ಟು ನನ್ನನ್ನ ಇಕ್ಕಟ್ಟಲ್ಲಿ ಸಿಕ್ಸ್ಬೇಡ ವಿಕ್ರಾಂತ್. ಏನೇ ಇದ್ರೂ ಸ್ಪಷ್ಟವಾಗಿ ಹೇಳು ಮಾವ. ಹೇಳ್ತೀನಿ ವಿಶಾಲ್. ಅಕ್ಕ ಬಾವನ್ನ ಅಂದ್ರೆ ನಿನ್ನ ಹೆತ್ತು ತಂದೆನ ನಂಬ್ಕೊಂಡು ತುಂಬಾ ವರ್ಷಗಳೇ ಆಗೋಯ್ತು. ಯಾವತ್ತು ಅಸಹ್ಯ ಆಗ್ಲಿ ಕೋಪ ಆಗ್ಲಿ ಮಾಡ್ಕೊಂಡಿರ್ಲಿಲ್ಲ. ಅಂಥದ್ರಲ್ಲಿ ಇವತ್ತು ಜಗದೀಶ್ ಅವ್ರ ಎರಡನೇ ಹೆಂಡತಿ ಕೂಡ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ ಅಂತ ಕಟ್ಟು ಕತೆಗಳನ್ನೆಲ್ಲ ಕಟ್ಟಿ ಪೇಪರ್ನವರೆಲ್ಲ ಬರೆದ್ರು ಅನ್ಕೋ. ಆಗ ನಮ್ಮ ಕಂಪ್ನಿಯಲ್ಲಿ ಶೇರ್ ವ್ಯಾಲ್ಯೂ ಕೂಡ ಕಡಿಮೆ ಆಗುತ್ತೆ. ಫ್ಯಾಮಿಲಿ ವಿಷಯಕ್ಕೆ ಆಸ್ತಿಗೆ ಲಿಂಕ್ ಏನು ಮಾವ? ನೀನ್ ಸುಮ್ನಿರೋ, ನಾನು ಎಲ್ಲ ಮರ್ತೋಗ್ಬಿಡ್ತೀನಿ. ವಿಶಾಲ್, ಅಕ್ಕ ಈ ಅಪಾಯದಿಂದ ಹೊರಗಡೆ ಬರ್ತಾಳೋ ಇಲ್ವೋ ಗೊತ್ತಿಲ್ಲ. ಒಂದ್ ವೇಳೆ ಅದೃಷ್ಟದಿಂದ ಕಣ್ಬಿಟ್ರು ನಮ್ ದುರಾದೃಷ್ಟಕ್ಕೆ ಮೀಡಿಯಾದವರು ಕ್ಯಾಮ್ರಾ ಹಿಡ್ಕೊಂಡು ನಿಂತಿರ್ತಾರೆ. ಯಕ್ಷ ಪ್ರಶ್ನೆಗಳನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ವಿಷ ಕುಡ್ದಿರೋ ಬಾಯಿಯಿಂದ ಉತ್ತರ ಬರೋ ಅಷ್ಟರಲ್ಲೇ ಅಪ್ಪಿ ತಪ್ಪಿ ಹಾರ್ಟ್ ಬಿಟ್ ನಿಂತೋದ್ರೆ ಟ್ರೀಟ್ಮೆಂಟ್ ಕೊಡ್ಸಿದ್ದು ವೇಸ್ಟ್ ಆಗ್ಬಿಡುತ್ತೆ. ಹೌದು ಅಲ್ವೋ? ಹಾಗಂತ ವಿಷ ಬೆರೆಸಿದವ್ರನ್ನ ಬ್ರೋ ಸುಮ್ಮನೆ ಬಿಡಲ್ವಲ್ಲ. ನಿನಗೆ ಕೈ ಮುಗಿತೀನಪ್ಪ. ವಿಶಾಲಿಗೆ ಮಾತಾಡಕ್ ಬಿಡು. ಸುಮ್ಮನೆ ಇದ್ರೆ ನಮ್ಮ ಶತ್ರುಗಳಿಗೆ ನಾವೇ ಕನಿಕರ ತೋರಿಸ್ದಂಗಾಗುತ್ತೆ. ಸತ್ರು ಬಿಡಲ್ಲ. ಇಲ್ಲ ಅಂದ್ರೆ ಈ ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಡದೆ ಶತ್ರುಗಳು ಯಾರು ಅಂತ ನಾವೇ ತಿಳ್ಕೊಳ್ಳೋಣ. ನಮ್ ಕೈಯಿಂದ ಆಗ್ಲಿಲ್ಲ ಅಂದ್ರೆ ಅವಾಗ ಬೇಕಾದ್ರೆ ಪೊಲೀಸ್ ಹತ್ರ ಹೋಗೋಣ. ಇವಾಗ ನಮ್ಮ ಅಕ್ಕನ ಆರೋಗ್ಯ ಮುಖ್ಯ. ಹೌದು ಮಾವ, ಮೊದಲು ಅಮ್ಮ ಗುಣ ಆಗಲಿ, ಅದಾದ್ಮೇಲೆ ಮಿಕ್ಕಿದ ವಿಷಯಗಳ ಬಗ್ಗೆ ಯೋಚಿಸೋಣ. ಚೆನ್ನಾಗೇ ಮ್ಯಾನೇಜ್ ಮಾಡಿದೆ ಮಾವ. ವಿಶಾಲ್ಗೆ ಇಲ್ದನೇ ಇರೋ ಐಡಿಯಾಗಳು ಕೊಡ್ತೀಯಲ್ಲೋ. ನಮ್ಮ ಶತ್ರು ಯಾರು ಅಲ್ಲ, ನೀನೇ. ಬೇಜಾರು ಮಾಡ್ಕೋಬೇಡಮ್ಮ. ಅರ್ಥ ಮಾಡ್ಕೊಳ್ಳೋರು ಆವೇಶ ಪಡ್ತಾರಂತನೂ ತಿಳ್ಕೊ. ಅವ್ರು ಬೈದಿದ್ದಕ್ಕೆ ನನಗೆ ಬೇಜಾರಿಲ್ಲ. ವಿಷ ಬೆರೆಸಿದ ಹಾಲನ್ನ ಯಜಮಾನ್ರು ಕೊಡ್ತಿದ್ದಿದ್ರೆ ಪರಿಸ್ಥಿತಿ ಎಂತ ಭಯಂಕರವಾಗಿರ್ತಿತ್ತು. ನಿನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲದೆ ತಿಲೋತ್ತಮ ಆ ಹಾಲು ಕುಡಿದ್ಲು. ತನ್ನನ್ನು ನಂಬಲಿ ಅಂತ ಅವಳು ಹಾಗೆ ಮಾಡಿದ್ಲು ಏನೋ ಗೊತ್ತಿಲ್ಲ. ಒಳ್ಳೆಯವರು ಅನ್ಸ್ಕೊಳ್ಳೋದಕ್ಕೆಲ್ಲ ಒಟ್ಟಿಗೆ ಸೇರಿದ್ದಾರೆ. ಹೀಗೆ ಒಟ್ಟಿಗೆ ಸೇರಿದ್ರೆ ಒಳ್ಳೆಯವರಿಗೆ ಕಾಲನೇ ಇರೋದಿಲ್ಲ. ನೀವೇನಂತಿದ್ದೀರೋ ಯಾರಿಗಂತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ ದೊಡ್ಡ ಯಜಮಾನ್ರೆ. ಅಗತ್ಯ ಇಲ್ಲಮ್ಮ. ನೀನು ಯಾರ ಬಗ್ಗೆನೂ ಯೋಚನೆ ಮಾಡುವಂಥ ಅವಶ್ಯಕತೆನೇ ಇಲ್ಲ. ನನ್ನ ಮಗನ ಕಾಪಾಡ್ಕೋಬೇಕು ಅನ್ನೋ ಸ್ವಾರ್ಥ ಈಗ ನನಗಿಲ್ಲಮ್ಮ. ನಿನ್ನ ಗಂಡನ ಕಾಪಾಡ್ಕೋತೀಯ ಅನ್ನೋ ಧೈರ್ಯ ನನಗಿದೆ. ಎಲ್ಲರೂ ನೀನೇನು ಒತ್ತಾಯ ಮಾಡ್ತಿದ್ರೆ ನೀನು ಎಲ್ಲಿ ನಿನಗೆ ಮುಂದಾಗೋ ಅಪಾಯ ಗೊತ್ತಾಗತ್ತೆ ಅನ್ನೋದು
ಎಲ್ಲಿ ಹೇಳ್ಬಿಡ್ತೀಯೋ ಅಂತ ನನಗೆ ಭಯ ಆಗಿತ್ತು. ಹೇಳ್ಬೇಕು ಅಂತ ಬಾಯಿ ತುದಿವರೆಗೂ ಬಂದ್ರು ನಿಮಗೆ ಕೊಟ್ಟಿರೋ ಮಾತು ನೆನಪಾಗ್ತಿತ್ತು ದೊಡ್ಡ ಯಜಮಾನ್ರೆ. ನಿನಗೆ ಭವಿಷ್ಯ ಗೊತ್ತಾಗುತ್ತೆ ಅನ್ನೋ ವಿಷಯನ ಮನೇಲಿರೋರಿಗೆ ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡಮ್ಮ, ಮಾತು ಕೊಡಮ್ಮ, ಮಾತು ಕೊಡಮ್ಮ, ಮಾತು ಕೊಡಮ್ಮ, ಮಾತು ಕೊಡಮ್ಮ. ಇಲ್ಲ ದೊಡ್ಡ ಯಜಮಾನ್ರೆ, ಹೇಳಲ್ಲ. ನನ್ನ ಸಾಯಿಸ್ತೀನಿ ಅಂದಿದ್ರು ಹೇಳ್ಬಾರ್ದು ಅನ್ಕೊಂಡಿದ್ದೆ. ಪ್ರಾಣದ ಮೇಲೆ ಭಯ ಇಲ್ದಿರೋ ಅಮ್ಮಾಯಿಗಳಂದ್ರೆ ನೀನೊಬ್ಳೆ ಕಣಮ್ಮ. ವಿಶಾಲ್ ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು. ಅಮ್ಮನ ಮೇಲೆ ತುಂಬಾ ಪ್ರೀತಿ ಇರೋರು ಹೆಂಡ್ತಿನ ಅಷ್ಟೊಂದು ಬೇಗ ಇಷ್ಟಪಡಲ್ಲ. ಸಮಯ ಹಿಡಿಯುತ್ತೆ. 1 ವರ್ಷ ಅಲ್ಲ, ಜೀವನ ಪೂರ್ತಿ ಕಾಯ್ಬೇಕು ಅಂದ್ರೂ ಕಾಯ್ತೀನಿ. ವನವಾಸಕ್ಕೆ ಹೋಗಿದ್ದ ಪಾಂಡವ್ರಿಗಿಂತ ಅಶೋಕವನದಲ್ಲಿ ಸೀತೆ ಪಡ್ತಿದ್ದ ಕಷ್ಟಕ್ಕಿಂತ ನನ್ನ ಕಷ್ಟ ಅಷ್ಟೇನು ದೊಡ್ಡದಲ್ಲ ಬಿಡಿ. ನೀವೇನು ಮನ್ಸಿಗೆ ಹಚ್ಕೋಬೇಡಿ. ಅಮ್ಮವ್ರು ಹೇಗಿದ್ದಾರೆ ಅಂತ ತಿಳ್ಕೊಳ್ಳಿ. ಹಾಗೆ ಆಗ್ಲಮ್ಮ, ಈ ವಿಷಯ ತಿಳ್ಕೊಂಡು ಹೇಳ್ತೀನಿ. ಅಮ್ಮ, ನನ್ನ ಗಂಡ ವಿಷ ಕುಡಿಬಾರ್ದು ಅಂತ ನಾನು ಅವ್ರನ್ನ ತಡೆದೆ. ಆದರೆ ಆವೇಶದಲ್ಲೋ ಅಸಹನೆಯಲ್ಲೋ ಅಮ್ಮ ಅವರೇ ವಿಷ ಕುಡಿದ್ಬಿಟ್ರು. ಅವ್ರಿಗೇನು ಆಗ್ತಿರೋ ಹಾಗೆ ನೋಡ್ಕೊಮ್ಮ. ಚಿಕ್ಕ ವಯಸ್ಸಲ್ಲೇ ಯಜಮಾನ್ರಿಗೆ ಹೆತ್ತ ತಾಯಿಯಿಂದ ದೂರ ಮಾಡಿದೆ. ಸಾಕ್ ತಾಯಿನೂ ದೂರ ಮಾಡಬೇಡಮ್ಮ. ಅಮ್ಮವ್ರ ಪ್ರಾಣ ಅಷ್ಟೇ ಅಲ್ಲ, ಈ ವಿಷಯದಲ್ಲಿ ನಮ್ಮ ಸಂಬಂಧ ಕೂಡ ಮುರಿದು ಬೀಳುತ್ತೆ. ಅರ್ಥ ಮಾಡಿಕೊಂಡು ಕಾಪಾಡಮ್ಮ. ಅಕ್ಕ, ಈ ಮನೆಯಲ್ಲಿ ಏನ್ ನಡೀತಿದೆ? ಇಷ್ಟು ದಿನ ತಿಲೋತ್ತಮ ಈ ಮನೆ ಶತ್ರು ಅನ್ಕೊಂಡಿದ್ದೆ. ವಿಶಾಲ್ಗೆ ಏನ್ ಮಾಡ್ತಾಳೋ ಅಂತ ಪ್ರತಿ ಕ್ಷಣ ಭಯ ಪಡ್ತಿದ್ದೆ. ಆದ್ರೆ ರಾಕ್ಷಸಿ ಅನ್ಕೊಂಡಿದ್ದವಳೆ ವಿಶಾಲ್ ವಿಷ ಕುಡಿತಿದ್ದದನ್ನ ತಾನೇ ಕುಡ್ದು ನಿನ್ನ ಮಗನ ದೃಷ್ಟಿಯಲ್ಲಿ ಅವಳು ದೇವತೆ ಆಗ್ಬಿಟ್ಲು ಅಕ್ಕ. ಅವಳು ನಾಟಕ ಆಡ್ತಿದ್ದಾಳೆ ಅಂತ ಗೊತ್ತು. ಆದ್ರೆ ಹೀಗೆ ತನ್ನ ಪ್ರಾಣಕ್ಕೆ ಅಪಾಯ ತಂದ್ಕೋತಾಳ. ಯಾವ್ದು ನಿಜ, ಯಾವ್ದು ಸುಳ್ಳು ನನಗೊಂದು ಅರ್ಥ ಆಗ್ತಿಲ್ಲ ಅಕ್ಕ. ಚಿಕ್ಕತ್ತೆ, ಗಾಯತ್ರಿ ಅತ್ತೆ ಹತ್ರ ಏನ್ ಮಾತಾಡ್ತಿದ್ದೀರಾ? ಈ ಮನೆಯಲ್ಲಿ ದೆವ್ವಗಳು ಯಾರು, ದೇವ್ರು ಯಾರು ಅಂತ ನನಗೆ ಕಂಡು ಹಿಡಿಯಕ್ಕಾಗ್ದೆ ಒದ್ದಾಡ್ತಿದ್ದೀನಿ ಹಾಸಿನಿ. ನನಗೂ ಅರ್ಥ ಆಗ್ತಾ ಇಲ್ಲ. ನೈನಿ ಏನೋ ಹಾಲಲ್ಲಿ ವಿಷ ಇದೆ ಅಂತ ಹೇಳಿದ್ಲು. ಹೇಳಿದ್ದೆ ತಡ ವಿಷ ಕುಡ್ದು ತಿಲೋತ್ತಮ್ಮ ಅತ್ತೆ ಹರಿ ಅಂದ್ಬಿಟ್ರು. ಅಂದ್ರೆ ಸತ್ತೋಗಿದ್ದಾರೆ ಅಂತಲ್ಲ, ಹಾಸ್ಪಿಟಲಲ್ಲಿ ಒದ್ದಾಡ್ತಿದ್ದಾರೆ. ಹಾಸಿನಿ, ನೀನ್ ಹೇಳು, ನಯನಿಗೆ ನಿಜವಾಗ್ಲೂ ಕನ್ಸು ಬಿದ್ದಿತ್ತಾ? ಹಾಗೆ ಬಿದ್ರೆ ನಿಜ ಆಗತ್ತಾ? ಅದೆಲ್ಲ ನಡೆಯತ್ತೆ ಅಂತೀಯ? ಅದೇ ಆಶ್ಚರ್ಯವಾಗ್ತಿರೋದು. ಯಾರೂ ಇಲ್ಲ ಬಿಡಿ. ವಿಷಯ ಏನು ಅಂದ್ರತ್ತೆ, ನಮ್ಮ ತಿಲೋತ್ತಮ ಅತ್ತೆ ಎಷ್ಟು ಸಾರಿ ಬೈದಿದ್ದಾರೆ, ಕೆಲವೊಂದ್ಸರಿ ಹೊಡೆದಿದ್ದಾರೆ ಕೂಡ. ಕೆನ್ನೆ ಮೇಲೆ ರೋಸ್ ವಾಟರ್ ಮತ್ತೆ ಐಸ್ ಕ್ಯೂಬ್ಸ್ ಇಟ್ಕೊಂಡು ಊತ ಕಮ್ಮಿ ಮಾಡ್ಕೊಂಡಿದ್ದೀನಿ. ಅವ್ರು ಹೊಡೆದ್ರೆ ನನಗೂ ಕೋಪ ಬರುತ್ತೆ ಅಲ್ವಾ? ಅವಾಗ ಏನು ಮಾಡ್ತಿದ್ದೆ ಗೊತ್ತಾ? ಯಾರಿಗೂ ಹೇಳಲ್ಲ ಅಲ್ವಾ? ಹೇಳಲ್ಲ, ಹೇಳು.
ಡೋರ್ ಲಾಕ್ ಮಾಡ್ಕೊಂಡು ಎಲ್ಲ ಕಿಟಕಿ ಮುಚ್ಚಿ ಲೈಟ್ ಎಲ್ಲ ಆಫ್ ಮಾಡಿ ಡಬಕ್ ಅಂತ ಬೆಡ್ ಮೇಲೆ ಬಿದ್ದು ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ಕನಸು ಕಾಣ್ತಿದ್ದೆ. ಏನ್ ಕನಸು ಕಾಣ್ತಿದ್ದೆ ಗೊತ್ತಾ? ನನಗೆ ಹೊಡೆದಿರೋ ತಿಲೋತ್ತಮ ಅತ್ತೆ ಗಂಟ್ಲು ಹಿಡ್ಕೊಂಡು ಒದ್ದೆ ಬಟ್ಟೆನ ಹಿಂಡೋ ಹಾಗೆ ಹಿಂಡಿ 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 ಸಾಯಿಸೋ ಥರ ಎಷ್ಟು ಸಲ ಕನಸು ಕಂಡಿಲ್ಲ ಹೇಳಿ. ಆದ್ರೆ ದುರಾದೃಷ್ಟ ಏನ್ ಗೊತ್ತಾ, ಒಂದ್ಸಾರಿನೂ ನಾನು ಕಂಡಿದ್ ಕನ್ಸು ನಿಜನೇ ಆಗಿಲ್ಲ. ಮೊದ್ಲೇ ಸಲನೇ ನೈನಿ ಕನ್ಸು ಹೇಗ್ ನಿಜ ಆಯ್ತು? ಹೇಗಪ್ಪ? ಏನೋ ಮಿಸ್ ಹೊಡಿತಿದ್ಯಲ್ಲ ಚಿಕ್ಕತೆ. ನಿಜಾನೇ ಹಾಸಿನಿ, ಈ ಮನೆಯಲ್ಲಿ ಏನೋ ನಡೀತಿದೆ. ಅದೇನಂತ ತಿಳ್ಕೋಬೇಕು. ನೀನ್ ನಿನ್ ಕೆಲ್ಸ ಮುಂದುವರ್ಸು. ಹಾ, ಹೇಳಿದ್ರಿ ಅಲ್ಲ, ಇನ್ನೊಂದು ತಡಿಯೋಕ್ಕಾಗಲ್ಲ ಚಿಕ್ಕತೆ. ಮೀನ್ಸ್ ಎಕ್ಸಾಮ್ ಪಾಸ್ ಆಗಿದ್ದಿದ್ರೆ IPS ಆಫೀಸರ್ ಆಗಿರ್ತಿದ್ದೆ. ಆದ್ರೂ ಏನಂತೆ, ಆ ಬ್ರೇನ್ ಇರುತ್ತೆ ಅಲ್ವಾ, ಕಂಡು ಹಿಡಿತೀನಿ. ಶಿವ, ಅಯ್ಯೋ ನನ್ನ ಕ್ಷಮಿಸ್ಬಿಡು ಶಿವ. ಏನೋ ಯೋಚನೆ ಮಾಡ್ಕೊಂಡು ನಿನ್ ಬಗ್ಗೆ ಮರ್ತೇ ಹೋದೆ. ತಿನ್ನಕ್ಕೇನಾದ್ರೂ ತಗೊಂಡ್ಬರ್ತೀನಿ. ಏನ್ ಬೇಡ, ಮೊದಲು ನಾನು ಹೇಳೋದನ್ನ ಕೇಳಿಸ್ಕೊ. ಏನು ಶಿವ? ತಪ್ಪಾಗಿ